ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತಿನ ಸ್ಪೆಷಲ್ ಅವರೆಕಾಳು ಉಪ್ಪು ಹೆಸರು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ವಿಶೇಷವಾಗಿ ಮಾಡ್ತಾರೆ. ನಾವು ನಮ್ಮಲ್ಲಿ ಅವರೆಕಾಳು ಉಪ್ಸಾರು ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಹಸಿ ಅವರೆಕಾಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ನಾವಿಲ್ಲಿ ಕುದಿಯೋ ನೀರಿಗೆ ಹಸಿ ಅವರೆಕಾಳು ನಾನು 1 kg ಆಗೋಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅವರೆಕಾಳು ಮುಳುಗೋದಷ್ಟು ಹಾಕಿ ಅದಕ್ಕಿಂತ ಸ್ವಲ್ಪ ಮೇಲೆ ಬರೋಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡು ಈ ಥರ ಬಾಯಿ ಮುಚ್ಚಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೀರು ಉಪ್ಪು ಬರಬಾರ್ದು ಅಂತ ನಾನಿಲ್ಲಿ ಒಂದು ಸೌಟು ಇಕ್ಕಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಅವರೆಕಾಳು ಈ ಥರ ಬೇಯ್ತಿದೆ. ಇದು ಒಂದು ಸ್ವಲ್ಪ ಅರ್ಧ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನಾನಿಲ್ಲಿ ಅವರೆಕಾಳು ಸೊಡಗು ಹೋಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಿಲ್ಲ. ನೋಡಿ ಇಲ್ಲಿ ಅರ್ಧ ಬೆಂದಿದೆ. ನಾನಿಲ್ಲಿ 1 kg ಅವರೆಕಾಳಿಗೆ ನಾನು 1.5 ಆಗೋಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀನಿ. 1 ಮತ್ತು ಅರ್ಧ ಟೊಮೊಟೊ ಹಾಕಿ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಮತ್ತು ಸೈಡಲ್ಲಿ ಉಪ್ಪು ಹೆಸರು ಖಾರಕ್ಕೆ ನಾನಿಲ್ಲಿ 1 kg ಅವರೆಕಾಳಿಗೆ ನಾನಿಲ್ಲಿ 10 ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಖಾರದ ಮೆಣಸಿನ್ಕಾಯಿ 2 ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಎಲ್ಲಿ ತನಕ ಫ್ರೈ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಬೇಕು. ಆ ಕ್ರಿಸ್ಪಿನೆಸ್ ನಾವಿಲ್ಲಿ ಮೆಣಸಿನ್ಕಾಯಿ ಹುರಿದು ಅದು ಆರಾದ್ಮೇಲೆ ಹಿಂಗೆ ಪಟ್ಟಂದಿದ ತಕ್ಷಣ ಅದು ಮುರಿದ್ರೆ ಅದು ಕರೆಕ್ಟಾಗಿ ನಾವು ಇಲ್ಲಿ ಹುರಿದಿದ್ದೀವಿ ಅಂತ. ಜಾಸ್ತಿನಿಲ್ಲ ಕಮ್ಮಿನೂ ಕರೆಕ್ಟಾಗಿ ಇಲ್ಲಿ ಹುರಿದಿದ್ದೀವಿ. ಸೊ ಅದಾದಮೇಲೆ ನಾನಿಲ್ಲಿ ರುಬ್ಬೋದಕ್ಕೆ ಏನೆಲ್ಲ ಹಾಕೋತಾ ಇದ್ದೀನಿ ಅಂತ ನಾನಿಲ್ಲಿ ಒಂದು ತಟ್ಟೆಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನು 1.5 ಗೆಡ್ಡೆ ಆಗೋ ಅಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮೆಣಸನ್ನ ಹಾಕೋತಾ ಇದ್ದೀನಿ. ಮೆಣಸು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಖಾರನೂ ಬರುತ್ತೆ. ಸೊ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಮೆಣಸು ಹಾಕೊಂಡಾದ್ಮೇಲೆ ನಾವೇನು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ, ಸೇರಿಸ್ತಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಫ್ರೈ ಮಾಡಿರೋಂಥ ಮೆಣಸಿನ್ಕಾಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೈ ಮಾಡಿರೋವಂಥ ಮೆಣಸಿನ್ಕಾಯಿ ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯ ಕೆಲವರು ಕಾಯಿ ಹಾಕೋತಾರೆ, ನಾವು ಕಾಯಿ ಬಳಸಿಲ್ಲ, ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಚಿಕ್ಕ ನಿಂಬೆಹಣ್ಣು ಗಾತ್ರ ಆಗೋಷ್ಟು ಹುಣಸೆಹಣ್ಣ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನಿಲ್ಲಿ ಡ್ರೈ ರುಬ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಇನ್ನೊಂದು ಪ್ಲೇಟಲ್ಲಿ ನಾವೇನು 1.5 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೆಂದಿದೆ. ಟೊಮೊಟೊ ಹೆಂಗೆ ಬೆಂದಿದೆ ಅಂದರೆ ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದು ಮತ್ತು ಅವರೆಕಾಳು ಬೆನ್ಸಿರೋಂಥ ಅವರೆಕಾಳು 2 ಸೌಟನ್ನ ನಾವು ಎತ್ತಿಕೊಂಡಿದ್ದೀವಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಎತ್ತಿಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ ವಿಡಿಯೋ. ಸೊ ಇದೆಲ್ಲ ನಾವು ಡ್ರೈ ರುಬ್ಬು ಅಂತದ್ದು ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು ಬೆಳ್ಳುಳ್ಳಿ ಸೇರಿಸಿಲ್ಲ, ನೋಡ್ತಿದ್ದೀರಲ್ಲ. ಸೊ ಬರೀ ನಾವು ಇನ್ನು ಮಿಕ್ಕಿದ ಪದಾರ್ಥ ಏನೇನು ತೋರಿಸಿದ್ವಿ ಅದ್ರ ಜೊತೆಗೆ ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಮಿಸ್ ಆಗಿತ್ತು. ಸೊ ಅದ್ರ ಜೊತೆಗೆ ನಾವು ಕರಿಬೇವು ಹಾಕ್ಕೊಂಡು ಇದನ್ನು ಫುಲ್ಲು ಫಸ್ಟು ನಾನು ಡ್ರೈ ರುಬ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಮಿಕ್ಸಿ ಜಾರಲ್ಲಿ ಇಷ್ಟೆಲ್ಲ ಹಾಕ್ಕೊಂಡು ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ಬೇಯಿಸಿರೋ ಅಂಥದ್ದು ಮತ್ತು ಹಸಿದು ನಾವು ಹಾಕೋತೀವಿ. ಸೊ ಇಲ್ಲಿ ಡ್ರೈ ರುಬ್ಬಾದ್ಮೇಲೆ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮತ್ತು ಅದೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳು ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಗ್ರೈಂಡ್ ಮಾಡೋಕ್ಕೆ ನಾವು ಬೇಯಿಸಿರೋಂಥ ಅವರೆಕಾಳು ನೀರನ್ನ 1 ಸೌಟನ್ನ ಹಾಕ್ಕೊಂಡು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನಾನು ಈ ಥರ ರುಬ್ಕೋತಾ ಇದ್ದೀನಿ. ಅವರೆಕಾಳು ಬೇಯಿಸಿರೋ ಅಂಥರ ನೀರನ್ನು ಸೇರಿಸ್ಕೊಂಡು ಇದು ಯಾವ ಥರ ರುಬ್ಕೊಂಡಿದ್ದೀನಿ ಅಂದರೆ ಫುಲ್ಲು ನೈಸು ಇಲ್ಲ, ಫುಲ್ಲು ತರತರಿನೂ ಇಲ್ಲ, ಮೀಡಿಯಮ್ ಇದರಲ್ಲಿ ಹದದಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಸೊ ಇದು ಉಪ್ಪು ಹೆಸರು ಖಾರ ರೆಡಿ ಆಗಿದೆ. ಇಲ್ಲಿ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಈ ಥರ ಖಾರ ಮಾಡ್ಕೊಳ್ಳೋದ್ರಿಂದ ಅವರೆಕಾಳು ಉಪ್ಪು ಹೆಸರಿಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾವು ಬೇಯಿಸಿರೋಂಥ ಅವರೆಕಾಳು ಮತ್ತು ಅದು ನೀರು ಏನಿದೆ ಅದನ್ನು ನಾನು ಸಪ್ರೇಟ್ ಮಾಡಿ ಈ ಥರ ಎತ್ತಿಕ್ಕಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಬೆಂದಿರೋಂಥ ಅವರೆಕಾಳನ್ನ ನಾನು ಬೇರೆ ಸೋಸ್ಕೊಂಡು ಇಲ್ಲಿ ನೀರು ಇದೆಯಲ್ಲ ಅದಕ್ಕೆ ನೀರನ್ನ ನಾನಿಲ್ಲಿ ಸಪ್ರೇಟಾಗಿ ಇಲ್ಲಿ ನೋಡ್ತಿದ್ರಲ್ಲ ಎತ್ತಿಕ್ಕೋತಾ ಇದ್ದೀನಿ. ಸೊ ನೀರಿಗೆ ನಾವು ಉಪ್ಪು ಹೆಸರು ಖಾರ ಏನು ಮಿಕ್ಕಿದೆ ಅದರಲ್ಲಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿರೋ ಅಂತಹ ಅವರೆಕಾಳು ನೀರನ್ನೇ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಖಾರ ಏನು ನಾನು ಇದ್ದಿಲ್ಲ, ಅದರಲ್ಲಿ ಜಾರಲ್ಲಿ ಏನಿರುತ್ತೆ ಅದು ಮಾತ್ರ ಅದನ್ನ ಮಾಡಿ ನಾನು ಸಪ್ರೇಟ್ ಎತ್ತಿಕೊಂಡಿದ್ದೀನಿ. ಕುದಿಸೋಂಥ ಅವಶ್ಯಕತೆ ಇಲ್ಲ. ಇದಾದಮೇಲೆ ನಾನಿಲ್ಲಿ ಪಲ್ಯಕ್ಕೆ ಅವರೆಕಾಳು ಬೇಯಿಸ್ಕೊಂಡಿರೋವಂಥ ಅವರೆಕಾಳಿಗೆ ಪಲ್ಯಕ್ಕೆ ಸ್ವಲ್ಪ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೊಂಡಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ಕೊಂಡು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ
ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಾನು 1 kgಗೆ ಒಂದು 8 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ಈರುಳ್ಳಿ ನಾನಿಲ್ಲಿ 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಹಾಕೋಷ್ಟು 1.5 ಈರುಳ್ಳಿ ಹಾಕೋತಾ ಇದ್ದೀನಿ. ಸೊ ಉಪ್ಪು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಬೇಯೋಕ್ಕಷ್ಟೇ. ನಾವು ಆಲ್ರೆಡಿ ಅವರೆಕಾಳಿಗೆ ಉಪ್ಪು ಹಾಕಿ ಅವರೆಕಾಳನ್ನ ಬೇಯಿಸಿರೋದ್ರಿಂದ ನಾನು ಇದು ಅವ್ರ ಕಾಳಿಗೇನು ಹಾಕಿಲ್ಲ. ಈರುಳ್ಳಿಗೆ ಉಪ್ಪು ಹಿಡೀಲಿ ಅಂತ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬೇಯಿಸಿರೋಂಥ ಅವರೆಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಕಾಯಿ ತುರಿ ಚೆನ್ನಾಗಿ ಉಸ್ಲಿಗೆ ಪಲ್ಯಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಮುಂದಾಗೋ ಅಷ್ಟು ನಾನಿಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನಿಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಆಗೋಷ್ಟು ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಪಲ್ಯ ರೆಡಿಯಾಗಿದೆ. ಸೊ ನಾನು ಈ ಥರ ಟೇಸ್ಟಲ್ಲಿ ನಾನಿಲ್ಲಿ ನಾವೇನು ಮಾಡ್ಕೊಂಡಿರೋಂಥ ಪಲ್ಯ ಮತ್ತು ಉಪ್ಪು ಹೆಸರು ಖಾರ ಮತ್ತು ಕಟ್ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಅನ್ನದ ಜೊತೆಗೆ ತಿಂತಾ ಇದ್ದೀನಿ. ಸೊ ಈ ಥರ ಖಾರನ ನಾನು ಖಾರನ ಮಿಕ್ಸ್ ಮಾಡಿಕೊಂಡು ಕಟ್ ನೀರಿಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೀನಿ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಇವತ್ತು ನಾನು ಮುದ್ದೆ ಮಾಡಿರಲಿಲ್ಲ, ಅನ್ನದ ಜೊತೆಗೆ ತಿಂತಿದ್ದೀನಿ. ಸೊ ನೀವು ನಿಮ್ಮ ಮನೇಲಿ ಉಪ್ಪು ಹೆಸರು ಖಾರ ಮಾಡಿದ್ರೆ ನೀವು ಯಾವ್ದ್ರ ಜೊತೆಗೆ ತಿಂತೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.